ತಿರುಪತಿಯಲ್ಲಿ ಸಿಗುವಂಥ ಲಡ್ಡು ಆ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ. ದೇಶಾದ್ಯಂತ ಭಕ್ತರು ಇವತ್ತು ನೊಂದ್ಕೊಂಡಿದ್ದಾರೆ. ಯಾಕೆ ಈ ರೀತಿಯಾಗಿ ಮಾಡಿದ್ರು ಅನ್ನುವ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಶುದ್ಧ ತುಪ್ಪದ ಬದಲಿಗೆ ಕಲಬೆರಕೆ ಮಾಡಿದ್ದು ಯಾಕೆ? ಹೇಗಾಯ್ತು ಇದೆಲ್ಲ? ಕೋಟ್ಯಂತರ ಭಕ್ತರ ಭಾವನೆಗೆ ಧಕ್ಕೆ ತಂದವರು ಯಾರು? ಮೊದಲೇ ಗೊತ್ತಿರಲಿಲ್ವಾ ಆಂಧ್ರ ಸರ್ಕಾರಕ್ಕೆ, ಟಿಟಿಡಿಗೆ? ಗೊತ್ತಾಗಿದ್ರೆ ಯಾಕೆ ಮೊದಲೇ ಕ್ರಮ ಆಗಲಿಲ್ಲ? ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರು? ನೋಡಿ, ಪ್ರತಿನಿತ್ಯ 4 ಲಕ್ಷ ಭಕ್ತರು ಭೇಟಿ ಕೊಡ್ತಾರೆ ಹತ್ರ ತಿರುಮಲಾಗೆ. ಬೆಟ್ಟ ಹತ್ಕೊಂಡು ಹೋಗೋರಿಗೆ ಒಂದು ಫ್ರೀಯಾಗಿ ಒಂದು ಲಡ್ಡು ಕೊಡ್ತಾರೆ. ದರ್ಶನ ಮಾಡಿ ಬಂದವ್ರಿಗೆ ಒಂದು ಫ್ರೀಯಾಗಿ ಒಂದು ಲಡ್ಡು ಕೊಡ್ತಾರೆ. ಆ ಲಡ್ಡುನ ತಂದು, ತಿರುಪತಿ ತಿಮ್ಮಪ್ಪನ ಪ್ರಸಾದವನ್ನು ತಂದು ಭಕ್ತರು ಮನೆಯಲ್ಲಿ ಪೂಜೆ ಮಾಡಿ ಮನೆಯ ಸುತ್ತಮುತ್ತಲರಿಗೆ, ಸ್ನೇಹಿತರಿಗೆ ಹಂಚ್ತಾರೆ, ಸಂಬಂಧಿಕರಿಗೆ ಹಂಚ್ತಾರೆ. ಈ ರೀತಿಯಾಗಿ ಭಕ್ತ ಭಾವದಿಂದ ಪ್ರಸಾದವನ್ನು ಸ್ವೀಕಾರ ಮಾಡುವಂಥದ್ದು. ಆದರೆ ಅವರ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಮಾಡಿದಾರಲ್ಲ, ನಿಜಕ್ಕೂ ಕೂಡ ಇದು ಬೇಸರದ ಸಂಗತಿ. ತಿರುಪತಿಯಲ್ಲಿ ಸಿಗುವಂಥ ಲಡ್ಡು ಆ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ. ದೇಶಾದ್ಯಂತ ಭಕ್ತರು ಇವತ್ತು ನೊಂದ್ಕೊಂಡಿದ್ದಾರೆ. ಯಾಕೆ ಈ ರೀತಿಯಾಗಿ ಮಾಡಿದ್ರು ಅನ್ನುವ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಶುದ್ಧ ತುಪ್ಪದ ಬದಲಿಗೆ ಕಲಬೆರಕೆ ಮಾಡಿದ್ದು ಯಾಕೆ? ಹೇಗಾಯ್ತು ಇದೆಲ್ಲ? ಕೋಟ್ಯಂತರ ಭಕ್ತರ ಭಾವನೆಗೆ ಧಕ್ಕೆ ತಂದವರು ಯಾರು? ಮೊದಲೇ ಗೊತ್ತಿರಲಿಲ್ವಾ ಆಂಧ್ರ ಸರ್ಕಾರಕ್ಕೆ, ಟಿಟಿಡಿಗೆ? ಗೊತ್ತಾಗಿದ್ರೆ ಯಾಕೆ ಮೊದಲೇ ಕ್ರಮ ಆಗಲಿಲ್ಲ? ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರು? ನೋಡಿ, ಪ್ರತಿನಿತ್ಯ 4 ಲಕ್ಷ ಭಕ್ತರು ಭೇಟಿ ಕೊಡ್ತಾರೆ ಹತ್ರ ತಿರುಮಲಾಗೆ. ಬೆಟ್ಟ ಹತ್ಕೊಂಡು ಹೋಗೋರಿಗೆ ಒಂದು ಫ್ರೀಯಾಗಿ ಒಂದು ಲಡ್ಡು ಕೊಡ್ತಾರೆ. ದರ್ಶನ ಮಾಡಿ ಬಂದವ್ರಿಗೆ ಒಂದು ಫ್ರೀಯಾಗಿ ಒಂದು ಲಡ್ಡು ಕೊಡ್ತಾರೆ. ಆ ಲಡ್ಡುನ ತಂದು, ತಿರುಪತಿ ತಿಮ್ಮಪ್ಪನ ಪ್ರಸಾದವನ್ನು ತಂದು ಭಕ್ತರು ಮನೆಯಲ್ಲಿ ಪೂಜೆ ಮಾಡಿ ಮನೆಯ ಸುತ್ತಮುತ್ತಲರಿಗೆ, ಸ್ನೇಹಿತರಿಗೆ ಹಂಚ್ತಾರೆ, ಸಂಬಂಧಿಕರಿಗೆ ಹಂಚ್ತಾರೆ. ಈ ರೀತಿಯಾಗಿ ಭಕ್ತ ಭಾವದಿಂದ ಪ್ರಸಾದವನ್ನು ಸ್ವೀಕಾರ ಮಾಡುವಂಥದ್ದು. ಆದರೆ ಅವರ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಮಾಡಿದಾರಲ್ಲ, ನಿಜಕ್ಕೂ ಕೂಡ ಇದು ಬೇಸರದ ಸಂಗತಿ. ತಿರುಪತಿಯಲ್ಲಿ ಸಿಗುವಂಥ ಲಡ್ಡು ಆ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ. ದೇಶಾದ್ಯಂತ ಭಕ್ತರು ಇವತ್ತು ನೊಂದ್ಕೊಂಡಿದ್ದಾರೆ. ಯಾಕೆ ಈ ರೀತಿಯಾಗಿ ಮಾಡಿದ್ರು ಅನ್ನುವ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಶುದ್ಧ ತುಪ್ಪದ ಬದಲಿಗೆ ಕಲಬೆರಕೆ ಮಾಡಿದ್ದು ಯಾಕೆ? ಹೇಗಾಯ್ತು ಇದೆಲ್ಲ? ಕೋಟ್ಯಂತರ ಭಕ್ತರ ಭಾವನೆಗೆ ಧಕ್ಕೆ ತಂದವರು ಯಾರು? ಮೊದಲೇ ಗೊತ್ತಿರಲಿಲ್ವಾ ಆಂಧ್ರ ಸರ್ಕಾರಕ್ಕೆ, ಟಿಟಿಡಿಗೆ? ಗೊತ್ತಾಗಿದ್ರೆ ಯಾಕೆ ಮೊದಲೇ ಕ್ರಮ ಆಗಲಿಲ್ಲ? ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರು? ನೋಡಿ, ಪ್ರತಿನಿತ್ಯ 4 ಲಕ್ಷ ಭಕ್ತರು ಭೇಟಿ ಕೊಡ್ತಾರೆ ಹತ್ರ ತಿರುಮಲಾಗೆ. ಬೆಟ್ಟ ಹತ್ಕೊಂಡು ಹೋಗೋರಿಗೆ ಒಂದು ಫ್ರೀಯಾಗಿ ಒಂದು ಲಡ್ಡು ಕೊಡ್ತಾರೆ. ದರ್ಶನ ಮಾಡಿ ಬಂದವ್ರಿಗೆ ಒಂದು ಫ್ರೀಯಾಗಿ ಒಂದು ಲಡ್ಡು ಕೊಡ್ತಾರೆ. ಆ ಲಡ್ಡುನ ತಂದು, ತಿರುಪತಿ ತಿಮ್ಮಪ್ಪನ ಪ್ರಸಾದವನ್ನು ತಂದು ಭಕ್ತರು ಮನೆಯಲ್ಲಿ ಪೂಜೆ ಮಾಡಿ ಮನೆಯ ಸುತ್ತಮುತ್ತಲರಿಗೆ, ಸ್ನೇಹಿತರಿಗೆ ಹಂಚ್ತಾರೆ, ಸಂಬಂಧಿಕರಿಗೆ ಹಂಚ್ತಾರೆ. ಈ ರೀತಿಯಾಗಿ ಭಕ್ತ ಭಾವದಿಂದ ಪ್ರಸಾದವನ್ನು ಸ್ವೀಕಾರ ಮಾಡುವಂಥದ್ದು. ಆದರೆ ಅವರ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಮಾಡಿದಾರಲ್ಲ, ನಿಜಕ್ಕೂ ಕೂಡ ಇದು ಬೇಸರದ ಸಂಗತಿ. ತಿರುಪತಿಯಲ್ಲಿ ಸಿಗುವಂಥ ಲಡ್ಡು ಆ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ. ದೇಶಾದ್ಯಂತ ಭಕ್ತರು ಇವತ್ತು ನೊಂದ್ಕೊಂಡಿದ್ದಾರೆ.
ಯಾಕೆ ಈ ರೀತಿಯಾಗಿ ಮಾಡಿದ್ರು ಅನ್ನುವ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಶುದ್ಧ ತುಪ್ಪದ ಬದಲಿಗೆ ಕಲಬೆರಕೆ ಮಾಡಿದ್ದು ಯಾಕೆ? ಹೇಗಾಯ್ತು ಇದೆಲ್ಲ? ಕೋಟ್ಯಂತರ ಭಕ್ತರ ಭಾವನೆಗೆ ಧಕ್ಕೆ ತಂದವರು ಯಾರು? ಮೊದಲೇ ಗೊತ್ತಿರಲಿಲ್ವಾ ಆಂಧ್ರ ಸರ್ಕಾರಕ್ಕೆ, TTDಗೆ? ಗೊತ್ತಾಗಿದ್ರೆ ಯಾಕೆ ಮೊದಲೇ ಕ್ರಮ ಆಗಲಿಲ್ಲ? ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರು? ನೋಡಿ, ಪ್ರತಿನಿತ್ಯ 4 ಲಕ್ಷ ಭಕ್ತರು ಭೇಟಿ ಕೊಡ್ತಾರೆ ಹತ್ರ ತಿರುಮಲಾಗೆ. ಬೆಟ್ಟ ಹತ್ಕೊಂಡು ಹೋಗೋರಿಗೆ ಒಂದು ಫ್ರೀಯಾಗಿ ಒಂದು ಲಡ್ಡು ಕೊಡ್ತಾರೆ. ದರ್ಶನ ಮಾಡಿ ಬಂದವ್ರಿಗೆ ಒಂದು ಫ್ರೀಯಾಗಿ ಒಂದು ಲಡ್ಡು ಕೊಡ್ತಾರೆ. ಆ ಲಡ್ಡುನ ತಂದು, ತಿರುಪತಿ ತಿಮ್ಮಪ್ಪನ ಪ್ರಸಾದವನ್ನು ತಂದು ಭಕ್ತರು ಮನೆಯಲ್ಲಿ ಪೂಜೆ ಮಾಡಿ ಮನೆಯ ಸುತ್ತಮುತ್ತಲರಿಗೆ, ಸ್ನೇಹಿತರಿಗೆ ಹಂಚ್ತಾರೆ, ಸಂಬಂಧಿಕರಿಗೆ ಹಂಚ್ತಾರೆ. ಈ ರೀತಿಯಾಗಿ ಭಕ್ತ ಭಾವದಿಂದ ಪ್ರಸಾದವನ್ನು ಸ್ವೀಕಾರ ಮಾಡುವಂಥದ್ದು. ಆದರೆ ಅವರ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಮಾಡಿದಾರಲ್ಲ, ನಿಜಕ್ಕೂ ಕೂಡ ಇದು ಬೇಸರದ ಸಂಗತಿ. ತಿರುಪತಿಯಲ್ಲಿ ಸಿಗುವಂಥ ಲಡ್ಡು, ಆ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ. ದೇಶಾದ್ಯಂತ ಭಕ್ತರು ಇವತ್ತು ನೊಂದ್ಕೊಂಡಿದ್ದಾರೆ. ಯಾಕೆ ಈ ರೀತಿಯಾಗಿ ಮಾಡಿದ್ರು ಅನ್ನುವ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಶುದ್ಧ ತುಪ್ಪದ ಬದಲಿಗೆ ಕಲಬೆರಕೆ ಮಾಡಿದ್ದು ಯಾಕೆ? ಹೇಗಾಯ್ತು ಇದೆಲ್ಲ? ಕೋಟ್ಯಂತರ ಭಕ್ತರ ಭಾವನೆಗೆ ಧಕ್ಕೆ ತಂದವರು ಯಾರು? ಮೊದಲೇ ಗೊತ್ತಿರಲಿಲ್ವಾ ಆಂಧ್ರ ಸರ್ಕಾರಕ್ಕೆ, TTDಗೆ? ಗೊತ್ತಾಗಿದ್ರೆ ಯಾಕೆ ಮೊದಲೇ ಕ್ರಮ ಆಗಲಿಲ್ಲ? ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರು? ನೋಡಿ, ಪ್ರತಿನಿತ್ಯ 4 ಲಕ್ಷ ಭಕ್ತರು ಭೇಟಿ ಕೊಡ್ತಾರೆ ಹತ್ರ ತಿರುಮಲಾಗೆ. ಬೆಟ್ಟ ಹತ್ಕೊಂಡು ಹೋಗೋರಿಗೆ ಒಂದು ಫ್ರೀಯಾಗಿ ಒಂದು ಲಡ್ಡು ಕೊಡ್ತಾರೆ. ದರ್ಶನ ಮಾಡಿ ಬಂದವ್ರಿಗೆ ಒಂದು ಫ್ರೀಯಾಗಿ ಒಂದು ಲಡ್ಡು ಕೊಡ್ತಾರೆ. ಆ ಲಡ್ಡುನ ತಂದು, ತಿರುಪತಿ ತಿಮ್ಮಪ್ಪನ ಪ್ರಸಾದವನ್ನು ತಂದು ಭಕ್ತರು ಮನೆಯಲ್ಲಿ ಪೂಜೆ ಮಾಡಿ ಮನೆಯ ಸುತ್ತಮುತ್ತಲರಿಗೆ, ಸ್ನೇಹಿತರಿಗೆ ಹಂಚ್ತಾರೆ, ಸಂಬಂಧಿಕರಿಗೆ ಹಂಚ್ತಾರೆ. ಈ ರೀತಿಯಾಗಿ ಭಕ್ತ ಭಾವದಿಂದ ಪ್ರಸಾದವನ್ನು ಸ್ವೀಕಾರ ಮಾಡುವಂಥದ್ದು. ಆದರೆ ಅವರ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಮಾಡಿದಾರಲ್ಲ, ನಿಜಕ್ಕೂ ಕೂಡ ಇದು ಬೇಸರದ ಸಂಗತಿ. ತಿರುಪತಿಯಲ್ಲಿ ಸಿಗುವಂಥ ಲಡ್ಡು, ಆ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ. ದೇಶಾದ್ಯಂತ ಭಕ್ತರು ಇವತ್ತು ನೊಂದ್ಕೊಂಡಿದ್ದಾರೆ. ಯಾಕೆ ಈ ರೀತಿಯಾಗಿ ಮಾಡಿದ್ರು ಅನ್ನುವ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಶುದ್ಧ ತುಪ್ಪದ ಬದಲಿಗೆ ಕಲಬೆರಕೆ ಮಾಡಿದ್ದು ಯಾಕೆ? ಹೇಗಾಯ್ತು ಇದೆಲ್ಲ? ಕೋಟ್ಯಂತರ ಭಕ್ತರ ಭಾವನೆಗೆ ಧಕ್ಕೆ ತಂದವರು ಯಾರು? ಮೊದಲೇ ಗೊತ್ತಿರಲಿಲ್ವಾ ಆಂಧ್ರ ಸರ್ಕಾರಕ್ಕೆ, TTDಗೆ? ಗೊತ್ತಾಗಿದ್ರೆ ಯಾಕೆ ಮೊದಲೇ ಕ್ರಮ ಆಗಲಿಲ್ಲ? ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರು? ನೋಡಿ, ಪ್ರತಿನಿತ್ಯ 4 ಲಕ್ಷ ಭಕ್ತರು ಭೇಟಿ ಕೊಡ್ತಾರೆ ಹತ್ರ ತಿರುಮಲಾಗೆ. ಬೆಟ್ಟ ಹತ್ಕೊಂಡು ಹೋಗೋರಿಗೆ ಒಂದು ಫ್ರೀಯಾಗಿ ಒಂದು ಲಡ್ಡು ಕೊಡ್ತಾರೆ. ದರ್ಶನ ಮಾಡಿ ಬಂದವ್ರಿಗೆ ಒಂದು ಫ್ರೀಯಾಗಿ ಒಂದು ಲಡ್ಡು ಕೊಡ್ತಾರೆ. ಆ ಲಡ್ಡುನ ತಂದು, ತಿರುಪತಿ ತಿಮ್ಮಪ್ಪನ ಪ್ರಸಾದವನ್ನು ತಂದು ಭಕ್ತರು ಮನೆಯಲ್ಲಿ ಪೂಜೆ ಮಾಡಿ ಮನೆಯ ಸುತ್ತಮುತ್ತಲರಿಗೆ, ಸ್ನೇಹಿತರಿಗೆ ಹಂಚ್ತಾರೆ, ಸಂಬಂಧಿಕರಿಗೆ ಹಂಚ್ತಾರೆ. ಈ ರೀತಿಯಾಗಿ ಭಕ್ತ ಭಾವದಿಂದ ಪ್ರಸಾದವನ್ನು ಸ್ವೀಕಾರ ಮಾಡುವಂಥದ್ದು. ಆದರೆ ಅವರ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಮಾಡಿದಾರಲ್ಲ, ನಿಜಕ್ಕೂ ಕೂಡ ಇದು ಬೇಸರದ ಸಂಗತಿ.